ಸಿಲಿಕಾನ್ ಸಿಟಿಯ ಬಸವನಗುಡಿಯಲ್ಲಿ ಈಗ ಕಡ್ಲೆಕಾಯಿ ಪರೀಕ್ಷೆ ಆರಂಭ ಆಗಿದೆ. ಈ ಒಂದು ಕಡ್ಲೆಕಾಯಿ ಪರೀಕ್ಷೆ ಆರಂಭ ಆದ್ರಿಂದ ಪ್ಲಾಸ್ಟಿಕ್ ಮುಕ್ತ ಕಡ್ಲೆಕಾಯಿ ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು ಕೆಲವೊಂದಿಷ್ಟು NGOಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಒಂದು ಪಣ ತೊಡ್ತಾರೆ. ಈ ಒಂದು ಪರೀಕ್ಷೆಗೆ ಒಂದು BMS ಕಾಲೇಜು ವಿದ್ಯಾರ್ಥಿಗಳು ಒಂದು ಹೊಸ ಒಂದು ಏನು ಪ್ಲಾಸ್ಟಿಕ್ ಮುಕ್ತ ಕಡ್ಲೆಕಾಯಿ ಪರೀಕ್ಷೆ ಮಾಡೋಕ್ಕೆ ಒಂದು ಹಲವಾರು ವ್ಯವಸ್ಥೆ ಮಾಡುತ್ತೆ. ಅವ್ರನ್ನೇ ಕೇಳೋಣ ಏನು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಮೇಡಮ್. ಈಗ ಕಡ್ಲೆಕಾಯಿ ಪರೀಕ್ಷೆಯಲ್ಲಿ ಸಾಕಷ್ಟು ಜನ ಒಂದು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ತರ್ತಾರೆ. ನೀವು ಯಾವ ಥರ ಐಡಿಯಾ ಮಾಡ್ಕೊಂಡ್ರೆ ಏನು? ಫಸ್ಟ್ ನಾವು ಮಾಡಿರೋ ಒಂದು ದೊಡ್ಡ ಐಡಿಯಾ ಅಂದರೆ ಒಂದು ಸ್ಲೋಗನ್ನ ಕ್ರಿಯೇಟ್ ಮಾಡಿದ್ದೀವಿ, ಕಡಲೆಕಾಯಿ ಪರೀಕ್ಷೆಗೆ ಬನ್ನಿ, ಕೈ ಚೀಲ ತನ್ನಿ ಅಂತ. ನೀವೆಲ್ಲರೂ ಮನೆಯಿಂದ ನಿಮ್ಮದೇ ಆದ ಕೈ ಚೀಲ ತಂದರೆ ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಅದಾಂಗದೇ ನಿಲ್ಲತ್ತೆ. ಸೊ ಇದು ಎಷ್ಟೊಂದು ಜನ ಮಾಡಿಲ್ಲ, ಅದಕ್ಕೆ ನಾವು ಪೇಪರ್ ಬ್ಯಾಗ್ಸ್ನ ತಯಾರು ಮಾಡಿದ್ದೀವಿ. 1 ನಿಮಿಷ ಒಳಗಾಗತ್ತೆ ಆ ಪೇಪರ್ ಬ್ಯಾಗು. ಅದನ್ನು ನಾವು ಸುಮಾರು 1 ಲಕ್ಷ ಅಷ್ಟು ಪೇಪರ್ ಬ್ಯಾಗ್ಸ್ ಮಾಡಿದ್ದೀವಿ. ಅದನ್ನು ಎಲ್ಲರಿಗೂ ಹೋಗಿ ಕಡಲೆಕಾಯಿ ಮಾರೋರಿಗೆ ಇಲ್ಲ ಎಲ್ಲ ಅಂಗಡಿಯವ್ರಿಗೆ ಹೋಗಿ ನಾವು ಸ್ಟೂಡೆಂಟ್ಸು, ಆಮೇಲೆ ಬರೀ ಸ್ಟೂಡೆಂಟ್ಸ್ ಇಲ್ಲ ಎಲ್ಲರೂ ಬಂದು ಹಂಚ್ತಿದ್ದಾರೆ ಪೇಪರ್ ಬ್ಯಾಗ್ಸ್ನ. ಜೊತೆಗೆ ನಾವು ಈ ಥರ ಕಾಟನ್ ಬ್ಯಾಗ್ಸ್, ಸೀರೆ ಆಗಲಿ ಹಳೆ ಬಟ್ಟೆ ಆಗಲಿ ಅದರಿಂದನೂ ಹೊಲಿಸಿ ಇದನ್ನು ಕೂಡ ಎಲ್ಲರಿಗೂ ಹಂಚ್ತಿದ್ದೀವಿ. ಇದು ನಮ್ಮ ಐಡಿಯಾ ಪ್ಲಾಸ್ಟಿಕ್ನ ನಿಲ್ಸಕ್ಕೆ. ಮೇಡಮ್, ಈಗ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಒಂದು ಮಾಡೋಕ್ಕೆ ನೀವು ಯಾವ ಥರ ಪೇಪರ್ಗಳು, ಎಷ್ಟು ಪೇಪರ್ಗಳಲ್ಲಿ ರೆಡಿ ಆಗೋದು ಮತ್ತು ಎಷ್ಟು ಒಂದು ಕವರ್ನ ರೆಡಿ ಮಾಡೋಕ್ಕೆ ಎಷ್ಟೊತ್ತು ಟೈಮ್ ಆಗೋದು? ಈಗ ನೀವು ಎಷ್ಟು ಕವರ್ಗಳನ್ನ ಮಾಡಿದ್ದಾರೆ ಆಲ್ರೆಡಿ? ಆಲ್ರೆಡಿ 1 ಲ್ಯಾಕ್ ಕವರ್ಸ್ ಆಗೋಗಿದೆ. ಒಂದು ಪೇಪರ್ ಬ್ಯಾಗ್ ಮಾಡೋಕ್ಕೆ 1 ನಿಮಿಷ ಅಷ್ಟೇ ಸಾಕು. ಅದು ಏನು ಪೇಪರು, ಪೆನ್ಸಿಲ್ಲು, ಸ್ಕೇಲು, ಗ್ಲೂ ಇದೆಲ್ಲ, ಸಿಸರ್ಸ್ ಇದೆಲ್ಲ ಏನು ಉಪಯೋಗಿಸಲ್ಲ. ಬರೀ ಕೈನಲ್ಲೇ ಸುಮ್ಮನೆ ಫೋಲ್ಡ್ ಮಾಡಿಬಿಟ್ಟು ಮಾಡೋದು 1 ನಿಮಿಷದಲ್ಲಿ. ಮೇಡಮ್, ಈ ಒಂದು ಈಗ ನೀವು ಆಲ್ರೆಡಿ ಎಷ್ಟು ಒಂದು ಪ್ಲಾಸ್ಟಿಕ್ ಅಂದರೆ ಈ ಥರ ಬ್ಯಾಗ್ಗಳನ್ನ ಮಾಡಿದ್ದಾರೆ, ಎಷ್ಟು ದಿನಗಳಲ್ಲಿ ಮಾಡಿದ್ದೀರಾ ಅಂತ? ಒಂದು 2 ವಾರದಿಂದ ಇದು ನಡೀತಾನೆ ಇದೆ. ಬೇರೆ ಬೇರೆ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಅಸೋಸಿಯೇಷನ್ಗಳು, ಅದೇ ಇನ್ನೊಂದು HSR ಸಿಟಿಸನ್ ಫೋರಮ್ ಅಂತ ಅಲ್ಲೆಲ್ಲ ಹೋಗಿ ಎಲ್ಲ ಬೇರೆ ಬೇರೆಯವರು ಇನಿಷಿಯೇಟಿವ್ ತಗೊಂಡು ಮಾಡಿದೀವಿ ನಾವು. ಆಮೇಲೆ ಅಷ್ಟೇ, ಇನ್ನೇನಿಲ್ಲ ಸರ್. ಈಗ ಯಾಕೆ ಈ ಒಂದು ಸಂಕಲ್ಪ ತೊಟ್ರಿ ಆಸ್ ಅ ಸ್ಟೂಡೆಂಟ್ಗಳಾಗಿನೂ ಇದರಿಂದ ನಿಮಗೆ ಬರೋ ಲಾಭ ಆದ್ರೆ ಉದ್ದೇಶ ಏನು ಅಂತ? ಉದ್ದೇಶ ಇಷ್ಟೇ. ನಾನು ಕಾಲೇಜಿಗೆ ಶುರು ಮಾಡಿ ಬಂದು 4 ವರ್ಷ ಆಯ್ತು. ನಾನು ಇವಾಗ 4th ಇಯರ್ ಇಂಜಿನಿಯರಿಂಗ್ ಓದ್ತಾ ಇರೋದು BMS ನಲ್ಲಿ. ನಾನು ಮೊದಲನೇ ವರ್ಷ ಬಂದೆ ಕಡಲೆಕಾಯಿ ಪರೀಕ್ಷೆ, ಅದಕ್ಕಿಂತ ಮುಂಚೆನೂ ನೋಡಿದೆ. ಅದನ್ನ ನೋಡಿದಾಗ ಎಲ್ಲರೂ ಕಡಲೆಕಾಯಿ ಪರೀಕ್ಷೆಗೆ ಸಂಜೆ ಬರ್ತಾರೆ, ಬೆಳಗ್ಗೆ ಯಾರೂ ಬರೋದಿಲ್ಲ. ಬೆಳಗ್ಗೆ ಬಂದು ನೋಡಿ ಎಷ್ಟು ಕಸ ರಾಶಿ ಇತ್ತು ಅಂತಂದ್ರೆ ಇಟ್ ವಾಸ್ ವೆರಿ ಸ್ಕೇರಿಂಗ್. ಇಷ್ಟು ಕಸ ಹಾಕ್ತಾ ಇದೀವಿ ನಾವು ನಮ್ಮ ಸಂಸ್ಥೆನಲ್ಲಿ ಅಂತ ನನಗೆ ಒಂದು ಫೀಲಿಂಗ್ ಬಂತು. ಆವಾಗ ಇವೆಲ್ಲ ಶುರು ಆಯಿತು. ಹಲವಾರು ಸಂಘ ಸಂಸ್ಥೆಗಳು, ಸ್ಟೂಡೆಂಟ್ ವಾಲಂಟಿಯರ್ಸು, ಕಾಲೇಜ್ ವಾಲಂಟಿಯರ್ಸು ಎಲ್ಲ ಒಟ್ಟಿಗೆ ಬಂದು ಈ ಒಂದು ಕೆಲಸವನ್ನು ಮಾಡೋಣ, ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಮಾಡೋಣ ಅನ್ನೋ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮೇಡಮ್, ಈ ಒಂದು ಎಷ್ಟು ಬ್ಯಾಗ್ಗಳನ್ನ ಮಾಡಿದ್ರೆ, ಎಷ್ಟು ದಿನ ಸಮಯಾವಕಾಶ ತಗೊಂಡ್ರಿ, ಮತ್ತೆ ನಿಮ್ಗೆ ಬೆನ್ನೆಲುಬಾಗಿ ನಿಂತವ್ರು ಯಾರು, ಯಾಕೆ, ಏನು ಕಾರಣ ಈ ಒಂದು ಮಾಡೋದಕ್ಕೆ ರೀಸನ್ ಅಂತ? ನಾವು ಇದುವರೆಗೂ ಸುಮಾರು 1 ಲಕ್ಷ ಪೇಪರ್ ಬ್ಯಾಗ್ಸ್ನ ಮಾಡಿದ್ದೀವಿ, ತಯಾರಾಗಿದೆ. ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿರೋಂಥ ಮಕ್ಳ ಕೈಲಿ ಅವ್ರಿಗೆ ಅವೇರ್ನೆಸ್ ಮುಟ್ಟೋಂಗೆ ಹೇಳ್ಕೊಟ್ಟು ಅವ್ರ ಕೈಲೇ ಮಾಡಿಸಿದ್ದೀವಿ. ಆ್ಯಂಡ್ ಇದಕ್ಕೆ ಬೆನ್ನೆಲುಬು ಅಂದರೆ ನಾವೇ ಮುಂದೆ ಬಂದು ಮಾಡಿರೋಂಥ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಎಷ್ಟೇ ಶಾಲಾ ಕಾಲೇಜಲ್ಲಿ ಪ್ರಾಂಶುಪಾಲಕರು ಅವರೇ ನಮಗೆ ಬೆನ್ನೆಲುಬಾಗಿ ನಿಂತಿರೋದು, ಮತ್ತೆ ಎಲ್ಲ ಕಾಲೇಜಿನ ತಂಡಗಳಿರ್ಬೋದು ಅವರೇ ನಮಗೆ ಸಹಾಯ ಮಾಡಿರೋಂಥದ್ದು. ಇವಾಗ ಇಲ್ಲಿ 1000ಕ್ಕಿಂತ ಹೆಚ್ಚು ಸ್ಟಾಲ್ಸ್ಗಳಿವೆ. ಅಲ್ಲೆಲ್ಲ ನಾವು ಅದೇ ಪೇಪರ್ ಬ್ಯಾಗು ಮತ್ತು ಕ್ಲಾತ್ ಬ್ಯಾಗ್ಸ್ನ ಹಂಚಕ್ಕೆ ಮೊನ್ನೆಯಿಂದ ಶುರು ಮಾಡಿದ್ವಿ. ಇನ್ನು 2-3 ದಿನ ನಡೆಯುತ್ತಿದ್ದು. ಎಲ್ಲಿವರೆಗೂ ಅವ್ರ ಹತ್ರ ಯಾವುದೇ ಪ್ಲಾಸ್ಟಿಕ್ ಉಳಿಯೋಲ್ವೋ ಅಲ್ಲಿವರೆಗೂ ನಾವು ಪೇಪರ್ನ ಹಂಚ್ತಾನೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಈ ಒಂದು ಕಡ್ಲೆಕಾಯಿ ಪರೀಕ್ಷೆ ನಾವು ಒಂದು ಪ್ಲಾಸ್ಟಿಕ್ ಮುಕ್ತ ಮಾಡಲೇಬೇಕು ಅಂದ್ಬಿಟ್ಟು BMS ಕಾಲೇಜ್ ವಿದ್ಯಾರ್ಥಿಗಳು ಪಣ ತೊಟ್ಟು ಒಂದು ಪೇಪರ್ ಬ್ಯಾಗ್ ಮತ್ತು ಬಟ್ಟೆ ಬ್ಯಾಗ್ಗಳನ್ನ ಮಾಡಿಬಿಟ್ಟು ಇಲ್ಲಿ ಬರ್ತಕ್ಕಂಥ ವ್ಯಾಪಾರಿಗಳಿಗೆ ಒಂದು ಹಂಚಿಕೆ ಮಾಡ್ತಾರೆ. ಇದೊಂದು ಶ್ಲಾಘನೀಯ ಕೆಲಸ. ಇಲ್ಲಿ ಬರ್ತಕ್ಕಂಥ ಜನರು, ನಮ್ಮ ಕಳೆಗಳಿಗೂ ಒಂದೇ, ಇಲ್ಲಿ ಬರ್ತಕ್ಕಂಥ ಜನರು ಆದಷ್ಟು ಬಟ್ಟೆ ಬ್ಯಾಗ್ ಮತ್ತು ಪೇಪರ್ ಬ್ಯಾಗ್ ಬಳಸಿ ಒಂದು ಪರಿಸರ ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಕ್ಯಾಮ್ರಾಮನ್ ವಿಶ್ವನಾಥ್ ಜೊತೆ ವಿನೋದ್ ಕಮ್ತಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.